ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ರೈಲ್ಗಳು ತಡವಾಗಿ ಬರೋದಕ್ಕೆ ಹಲವಾರು ಕಾರಣ ಇರುತ್ತೆ. ಕೆಟ್ಟ ಹವಾಮಾನ, ತಾಂತ್ರಿಕ ದೋಷ ಪ್ರಮುಖವಾದವು. ರೈಲು ಕಾಮನ್ ಆಗಿ ಲೇಟ್ ಆಗಿ ಬಂದೇ ಬರುತ್ತೆ. ಅದರಲ್ಲೇನಂತೀರಾ, ನಾನು ಹೇಳ್ತಾ ಇರೋದು ನಾರ್ಮಲ್ ಆಗಿ ಅರ್ಧ ಗಂಟೆ ಅಥವಾ 1 ಗಂಟೆ ಹೋಗ್ಲಿ, ವರ್ಷದ ಕಥೆಯಲ್ಲ, ಬರೋಬ್ಬರಿ 3 ವರ್ಷ ಲೇಟ್ ಆಗಿರೋ ಕತೆ. ಒಂದು ರೈಲು ಸುಮಾರು ಒಟ್ಟು 3 ವರ್ಷ 8 ತಿಂಗಳು 7 ದಿನವನ್ನ ತಡವಾಗಿ ಬಂದ್ರೆ ನಂಬೋದಕ್ಕೆ ಸಾಧ್ಯನಾ? ಆದ್ರೆ ಅದು ನಿಜ. 1316 ಚೀಲಗಳ ಡಿ ಅಮೋನಿಯಾ ಫಾಸ್ಫೇಟ್ ಗೊಬ್ಬರವನ್ನ ಹೊತ್ತ ಸರಕು ರೈಲು ನವೆಂಬರ್ 10, 2014ರಂದು ತನ್ನ ನಿಲ್ದಾಣದಿಂದ ಹೊರಟು ಜುಲೈ 25, 2018ರಂದು ಉತ್ತರ ಪ್ರದೇಶದ ಬಸ್ತಿ ರೈಲು ನಿಲ್ದಾಣವನ್ನ ತಲುಪಿದೆ. ವಿಶಾಖಪಟ್ಟಣದಿಂದ ಉತ್ತರ ಪ್ರದೇಶದ ಬಸ್ತಿಗೆ ಹೋಗಬೇಕಾಗಿದ್ದ ಸರಕು ರೈಲು ತನ್ನ ಗಮ್ಯ ಸ್ಥಾನವನ್ನ ತಲುಪುವುದಕ್ಕೆ ಸುಮಾರು 4 ವರ್ಷಗಳನ್ನ ತೆಗೆದುಕೊಂಡಿದೆ. ಇದು ಭಾರತೀಯ ರೈಲ್ವೆ ಇತಿಹಾಸದಲ್ಲೇ ಅತಿ ಹೆಚ್ಚು ತಡವಾದ ರೈಲು ಪ್ರಯಾಣ ಅಂತ ದಾಖಲು ಕೂಡ ಆಗಿದೆ. ಬಸ್ತಿಯ ಉದ್ಯಮಿ ರಾಮಚಂದ್ರ ಗುಪ್ತಾ ಅವರ ಹೆಸರಿನ 2014ರಲ್ಲಿ ವಿಶಾಖಪಟ್ಟಣದಿಂದ ಇಂಡಿಯನ್ ಪೊಟ್ಯಾಶ್ ಲಿಮಿಟೆಡ್ ಅಂದ್ರೆ IPL ಮೂಲಕ ವ್ಯಾಗನ್ ಬುಕ್ ಕೂಡ ಮಾಡಲಾಗಿತ್ತು. 14 ಲಕ್ಷ ಇದಕ್ಕಿಂತ ಹೆಚ್ಚು ಮೌಲ್ಯದ ಸರಕುಗಳನ್ನು ಹೊತ್ತು 42 ಗಂಟೆಗಳಲ್ಲಿ ಪ್ರಯಾಣವನ್ನ ಮುಗಿಸಬೇಕಾಗಿದ್ದ ರೈಲು ವೇಳಾಪಟ್ಟಿಯಂತೆ ವಿಶಾಖಪಟ್ಟಣದಿಂದ ಹೊರಡುತ್ತೆ. ಆದರೆ ನಿರೀಕ್ಷೆಗೆ ವಿರುದ್ಧವಾಗಿ ರೈಲು ಸರಿಯಾದ ಸಮಯಕ್ಕೆ ಬರೋದೇ ಇಲ್ಲ. 2014ರ ನವೆಂಬರ್ನಲ್ಲಿ ಬಸ್ತಿಗೆ ತಲುಪದ ಕಾರಣ ರಾಮಚಂದ್ರ ಗುಪ್ತಾ ರೈಲ್ವೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಹಲವು ಬಾರಿ ದೂರನ್ನ ನೀಡಿದ್ರು ಕೂಡ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳೇ ಇಲ್ಲ. ಆಗ ರೈಲು ಕಾಣೆಯಾಗಿದೆ ಅಂತ ಕೂಡ ತಿಳಿದು ಬರುತ್ತೆ. ಈಶಾನ್ಯ ರೈಲು ವಲಯದ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸಂಜಯ್ ಯಾದವ್ ಕೆಲವು ಬೋಗಿಗಳಲ್ಲಿ ದೋಷ ಕಂಡು ಬಂದಾಗ ಅದನ್ನ ಯಾರ್ಡ್ಗೆ ಕಳುಹಿಸಲಾಗುತ್ತೆ. ಈ ವಿಷಯದಲ್ಲೂ ಅದೇ ರೀತಿ ಆಗಿರಬಹುದು ಅಂತ ಅನ್ಸುತ್ತೆ. ವಿಚಾರಣೆಯ ನಂತರ ಗೊಬ್ಬರವನ್ನ ಸಾಗಿಸ್ತಾ ಇದ್ದ ರೈಲು ಕೊನೆಗೂ ಜುಲೈ 2018ರಲ್ಲಿ ಉತ್ತರ ಪ್ರದೇಶದ ಬಸ್ತಿ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತೆ. ಆದರೆ ಆ ಅವಧಿಯಲ್ಲಿ ರೈಲು ಎಲ್ಲಿ, ಹೇಗೆ, ಯಾಕೆ ತಡವಾಯಿತು ಅಥವಾ ಕಾಣೆಯಾಯಿತಾ ಇದ್ರ ಬಗ್ಗೆ ಯಾವುದೇ ಹೆಚ್ಚಿನ ಸ್ಪಷ್ಟ ಮಾಹಿತಿ ಸಿಗೋದೇ ಇಲ್ಲ. ಇತಿಹಾಸದಲ್ಲೇ ಕಂಡುಬರದ ಈ ತಡವರಿಕೆಯಿಂದಾಗಿ 14 ಲಕ್ಷ ಮೌಲ್ಯದ ಗೊಬ್ಬರಗಳು ನಿಷ್ಪ್ರಯೋಜಕವಾಗುತ್ತೆ. ಭಾರತೀಯ ರೈಲು ಇತಿಹಾಸದಲ್ಲೇ ಅತಿ ಹೆಚ್ಚು ತಡವಾದ ರೈಲು ಪ್ರಯಾಣ ಅಂತ ಕೂಡ ಈ ಘಟಕ ದಾಖಲಾಗುತ್ತೆ. ತಡವಾದ ರೈಲು ಎಲ್ಲಿ ಹೋಗಿತ್ತು ಅಂತ ನಿಮ್ಗೆ ಏನಾದರೂ ಪ್ಲಾನ್ ಇದೆಯಾ? ಇದ್ರೆ ಕಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.